ವರ್ಷಗಳಿಂದ ನಿರ್ವಹಣೆ ಇಲ್ಲದೆ ಶಿಥಿಲಗೊಳ್ಳುತ್ತಿರುವ ಸೇತುವೆಗಳ ಜನರಲ್ಲಿ ಆತಂಕವನ್ನು ಮೂಡಿಸಿವೆ. ಹಾವೇರಿ ಜಿಲ್ಲೆಯ ವರ್ಧಾ ನದಿಗೆ ಅಡ್ಡಲಾಗಿ ನಿರ್ಮಿಸಿರುವ ಹಲವು ಸೇತುವೆಗಳು ಇದೀಗ ಬಿರುಕು ಬಿಡ್ತಾ ಇವೆ. ತುಕ್ಕು ಹಿಡಿದು ಕಳಚುತ್ತಿರುವ ಕಾಂಕ್ರೀಟ್ನಿಂದ ಅಪಾಯದ ಸ್ಥಿತಿಗೆ ತಲುಪಿವೆ. ಪಶ್ಚಿಮ ಘಟ್ಟದ ಭಾಗಗಳಲ್ಲಿ ಉತ್ತಮ ಮಳೆಯಾದಾಗ ವರ್ಧಾ ನದಿಯಲ್ಲಿ ನೀರು ಹರಿದು ಹೆಚ್ಚಾಗ್ತಾ ಇದೆ. ಇದೇ ಸಂದರ್ಭದಲ್ಲಿ ಕರ್ಜಗಿ, ಕಲಕೋಟಿ ಸೇರಿದಂತೆ ಹಲವು ಮಾರ್ಗಗಳ ಸೇತುವೆಗಳ ಮೇಲೆ ನೀರು ಹರಿಯುವುದು ಸಾಮಾನ್ಯವಾಗಿದೆ. 2025ರಲ್ಲಿಯೂ ಕರ್ಜಗಿ ಕಲಕೋಟಿ ಮಾರ್ಗದ ಸೇತುವೆಯ ಮೇಲ್ಭಾಗದವರೆಗೂ ನೀರು ಹರಿದಿತ್ತು. ಇದೀಗ ಸೇತುವೆಯ ವಿವಿಧ ಭಾಗಗಳಲ್ಲಿ ಬಿರುಕುಗಳು ಕಾಣಿಸಿಕೊಂಡಿವೆ. ಇನ್ನು ಸೇತುವೆ ತಡೆಗೋಡೆಯ ಕಾಂಕ್ರೀಟ್ ಕಳಚಿ ಒಳಗಿದ್ದ ಕಬ್ಬಿಣದ ರಾಡ್ಗಳು ಹೊರಗೆ ಕಾಣಿಸ್ತಾ ಇವೆ. ಕೆಳಭಾಗದಲ್ಲಿಯೂ ಕಾಂಕ್ರೀಟ್ ಉದುರುತ್ತಾ ಇವೆ. ಸೇತುವೆಯ ಕಂಬಗಳ ಸ್ಥಿತಿಗೆ ಬಗ್ಗೆಯೂ ಸ್ಥಳೀಯರು ಆತಂಕವನ್ನ ವ್ಯಕ್ತಪಡಿಸ್ತಾ ಇದ್ದಾರೆ. ಇನ್ನು ಇದೇ ಪರಿಸ್ಥಿತಿ ಹಾವೇರಿ ತಾಲೂಕಿನ ಹೊಸೇತೆ ಗ್ರಾಮದ ರಾಘವೇಂದ್ರ ಸ್ವಾಮಿ ಮಠದ ಬಳಿಯ ಸೇತುವೆಯಲ್ಲೂ ಕಂಡು ಬಂದಿದೆ. ಗೋಡೆಗಳು ಬಾಗುತ್ತಿದ್ದು ಕಾಂಕ್ರೀಟ್ ಕಿತ್ತು ಬರ್ತಾ ಇವೆ ಎಂದು ಗ್ರಾಮಸ್ಥರು ಆರೋಪಿಸಿದ್ದಾರೆ. ಇಷ್ಟೇ ಅಲ್ಲದೆ ಗುತ್ತಲದಿಂದ ವಿಜಯನಗರ ಜಿಲ್ಲೆಗೆ ಸಂಪರ್ಕ ಕಲ್ಪಿಸುವ ತುಂಗಭದ್ರಾ ನದಿ ಸೇತುವೆಯಲ್ಲೂ ಬಿರುಕು ಕಾಣಿಸಿಕೊಳ್ತಾ ಇವೆ. ಇನ್ನು ಈ ಮಾರ್ಗದಲ್ಲಿ ಪ್ರತಿದಿನ ಸಾವಿರಾರು ವಾಹನಗಳು ಚಲಿಸ್ತಾ ಇವೆ. ದೊಡ್ಡ ಅನಾಹುತ ಸಂಭವಿಸುವ ಮುನ್ನವೇ ಸೇತುವೆಗಳ ತಾಂತ್ರಿಕ ಪರಿಶೀಲನೆ ನಡೆಸಿ ಅಗತ್ಯ ದುರಸ್ತಿ ಕಾಮಗಾರಿ ಕೈಗೊಳ್ಳಬೇಕು ಎಂದು ಸ್ಥಳೀಯರ ಒತ್ತಾಯವಾಗಿದೆ.